ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಟೇಕಲ್ ಬೆಟ್ಟದ ಬಳಿ ನಡೆದ ಭೀಕರ ಸಿಡಿಮದ್ದು ಸ್ಫೋಟ ಪ್ರಕರಣ ಸಂಬಂಧ ಕರ್ನಾಟಕ ಭೋವಿ ಅಭಿವೃದ್ಧಿ ನಿಗಮದ ರಾಜ್ಯಾಧ್ಯಕ್ಷ ರಾಮಪ್ಪ ಅವರು ಜಾಲಪ್ಪ ಆಸ್ಪತ್ರೆಗೆ ಭೇಟಿ ನೀಡಿ ಗಾಯಾಳುಗಳ ಆರೋಗ್ಯ ವಿಚಾರಿಸಿದರು. ನಿನ್ನೆ ಕದಿರೇನಹಳ್ಳಿ ಗ್ರಾಮದ ಬಳಿ ಇರುವ ಹನುಮಂತಪ್ಪ ಎಂಬುವವರಿಗೆ ಸೇರಿದ ಬಂಡೆಯಲ್ಲಿ ಕೆಲಸ ಮಾಡುವ ವೇಳೆ ಸಂಭವಿಸಿದ ಘೋರ ದುರಂತದಲ್ಲಿ ಕೊಪ್ಪಳ ಮೂಲದ 4 ಕಾರ್ಮಿಕರು ಚಿರಂಜೀವಿ, ರಾಮು, ಹೇಮಂತ, ರಾಜು ಎಂಬುವವರು ರಕ್ತದ ಮಡುವಿನಲ್ಲಿ ಬಿದ್ದಿದ್ರು. ಗಾಯಾಳುಗಳಿಗೆ ಜಾಲಪ್ಪ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಗಾಯಾಳುಗಳು ಭೋವಿ ಸಮುದಾಯಕ್ಕೆ ಸೇರಿದವರಾಗಿದ್ದು, ವಿಷಯ ತಿಳಿದ ತಕ್ಷಣ ಭೋವಿ ನಿಗಮದ ರಾಜ್ಯಾಧ್ಯಕ್ಷರಾದ ರಾಮಪ್ಪ ಅವರು ಆಸ್ಪತ್ರೆಗೆ ಆಗಮಿಸಿ ಗಾಯಾಳುಗಳ ಆರೋಗ್ಯ ವಿಚಾರಿಸಿದರು. ಈ ವೇಳೆ ಮಾತನಾಡಿದ ರಾಮಪ್ಪ ಅವರು, ಕನಿಷ್ಠ ಸುರಕ್ಷತಾ ಕ್ರಮಗಳು ಇಲ್ಲದೆ ಜನವಸತಿ ಪ್ರದೇಶಗಳ ಸಮೀಪವೇ ಸಿಡಿಮದ್ದು ಬಳಸಿ ಬಂಡೆಗಳನ್ನು ಸ್ಫೋಟಿಸುತ್ತಿದ್ದರು. ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಅಧಿಕಾರಿಗಳು ಕಣ್ಣು ಮುಚ್ಚಿ ಕುಳಿತಿದ್ದಾರೆ. ಅಧಿಕಾರಿಗಳ ಬೇಜವಾಬ್ದಾರಿತನದಿಂದಲೇ ಇಂತಹ ಅಕ್ರಮ, ಅವೈಜ್ಞಾನಿಕ ಬ್ಲಾಸ್ಟಿಂಗ್ಗಳು ನಿರಂತರವಾಗಿ ನಡೆಯುತ್ತಿವೆ. ಈ ಸಂಬಂಧ ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಲಾಗುವುದು. ಇದರ ಸಂಪೂರ್ಣ ವರದಿಯನ್ನು ಡಿಸಿ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ವರದಿ ನೀಡಲಾಗುವುದು ಎಂದರು. ನಾನು ರಾಮಪ್ಪ, ಭೋವಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷ. ನನಗೆ ಬೆಳಗ್ಗೆ 9 ಗಂಟೆಗೆ ಮಾಹಿತಿ ಬಂತು. ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ನಮ್ಮ ಭೋವಿ ಸಮಾಜದ ಕೂಲಿ ಕಾರ್ಮಿಕರು ಈ ಟೇಕಲ್ ಗಣಿಗಾರಿಕೆಯಲ್ಲಿ ಕೆಲಸ ಮಾಡಲಿಕ್ಕೆ ಅಂತ ಬಂದಿದ್ದಾರೆ. ಅವರಿಗೆ ಬಹಳ ಅನಿರೀಕ್ಷಿತವಾಗಿರ್ತಕ್ಕಂಥ ಗಾಯಗಳಾಗಿದ್ದು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಅವರನ್ನು ನೋಡಿರೋ ಪರಿಸ್ಥಿತಿ, ಇವರಿಗೆ ಸರಿಯಾದ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆಗಳನ್ನ, ಅವ್ರೇನು ಕಾನೂನು ರೀತಿಯಲ್ಲಿ ಒಂದು ಲೇಬರ್ ಕಾರ್ಡ್ ಇರ್ಬೋದು, ಅಥವಾ ಪ್ರಿಕಾಷನರಿ ಆಗಿರ್ತಕ್ಕಂಥ ಕೆಲವರಿಗೆ ಹೆಲ್ಮೆಟ್ಗಳು, ಶೂಗಳು, ಗ್ಲೌಸ್ಗಳು ಕೊಟ್ಟಿವರಿಲ್ವ ಅಂತಕ್ಕಂಥದ್ದು ನನಗೆ ಸಂಶಯಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಇವ್ರನ್ನ ಕೂಲಿಕಾರನಾಗಿ ತೆಗೆದುಕೊಂಡಾಗ ಅವರ ಕರ್ತವ್ಯ, ಅದಕ್ಕೆ ಈ ಭೂ ಮತ್ತು ಗಣಿ ವಿಜ್ಞಾನ ಇಲಾಖೆಯವರು ಯಾವ ರೀತಿಯಾಗಿ ಪರಿಶೀಲನೆ ನಡೆಸ್ತಾ ಇದ್ದಾರೆ, ಅವರಿಗೆ ಒಂದು ಕಾರ್ಮಿಕರ ಇಲಾಖೆಯಿಂದ ಕಾರ್ಡ್ ಕೊಟ್ಟಿದಾರಾ ಅಥವಾ ವಿಮೆಯನ್ನು ಅವರು ಕವರ್ ಮಾಡಿದಾರಾ, ಯಾವ ರೀತಿಯಲ್ಲಿ ಮಾಡಿದಾರೆ ಅಂತಕ್ಕಂಥದ್ದು ಆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಕೂಡ ಇದುವರೆಗೂ ಬಂದು ಯಾರು ಭೇಟಿ ಮಾಡಿಲ್ಲಂತೆ. ಆ ಗಣಿ ನಡೆಸ್ತಕ್ಕಂಥ ಮಾಲೀಕ ನಿನ್ನೆ ಮಧ್ಯಾಹ್ನ ಬಂದು ಸೇರಿಸಿ ಹೋಗಿದ್ರಂತ ಒಂದು ಗಾಯಾಳುಗಳು ಹೇಳಿದ್ದಾರೆ. ಈಶ್ವರ್, ಸಿಟಿವಿ ನ್ಯೂಸ್, ಕೋಲಾರ.